ಬಾಣಸ್ವಾಡಿ ರೌಡಿ ಶೀಟರ್ ಕೇರಂ ದಿನೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡೋದಕ್ಕೆ 1 ತಿಂಗಳಿಂದ ಕೂಡ ಸಂಚು ರೂಪಿಸಲಾಗಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನೊಂದು ಕಡೆಗೆ ಈ ಅರವಿಂದ್ ಹಾಗೂ ದಿನೇಶ್ ನಡುವಿನ ದ್ವೇಷಕ್ಕೆ ಏನು ಕಾರಣ ಅನ್ನೋದನ್ನ ನೋಡ್ತಾ ಹೋದಾಗ ಈ ಕೊಲೆ ಪ್ರಕರಣದಲ್ಲಿ ಇಬ್ಬರು ರೌಡಿ ಶೀಟರ್ಗಳು ಎಂಟ್ರಿ ಆಗೋದಕ್ಕೆ ಒಂದು ರೀಸನ್ ಕೂಡ ಇದೆಯಂತೆ. 15 ವರ್ಷದಿಂದ ಪರಿಚಿತರಾಗಿದ್ರು ಅರವಿಂದ್ ಹಾಗೂ ದಿನೇಶ್. 1 ವರ್ಷದಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ರಂತೆ. ಈ ವೇಳೆ ಅರವಿಂದ್ಗೆ ಯಾವಾಗಲೂ ಈ ದಿನೇಶ್ ಟಾರ್ಚರ್ ಮಾಡ್ತಾ ಇದ್ರು, ಸುಮ್ಮನೆ ಹೊಡೆಯೋದು, ಹಣಕ್ಕಾಗಿ ಪೀಡಿಸೋದೆಲ್ಲ ಮಾಡ್ತಾ ಇದ್ದ ಅನ್ನೋದು ಕೊಲೆ ಮಾಡಿರುವಂತಹ ಆರೋಪಿಯ ಮಾತು. 2 ಲಕ್ಷ ಹಣಕ್ಕಾಗಿ ಅರವಿಂದ್ಗೆ ದಿನೇಶ್ ಪೀಡಿಸ್ತಾ ಇದ್ದ ವಿಚಾರ ಕೂಡ ಇದೆ. ಹಣ ಇಲ್ಲ ಅಂದ್ರೆ ಬಾಡಿಗೆ ಬರೋಲ್ವಾ ಅಂತ ಕೂಡ ಟಾರ್ಚರ್ ಮಾಡ್ತಾ ಇದ್ದಂತೆ. ಹಾಗಾಗಿ ಇವನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರ ಬಗ್ಗೆ ಅರವಿಂದ್ ಹೇಳಿದ್ದಾನೆ. ಇದಕ್ಕೆ ರೌಡಿ ಶೀಟರ್ ದಿಲೀಪ್ ಸಾಗರ್, ಅಜಯ್ ಕ್ರಿಸ್ಟೋಫರ್ ಇಬ್ಬರನ್ನ ಕೂಡ ಕರೆಸಿಕೊಂಡಿದ್ದ. ದಿನೇಶ್ನನ್ನ ಹೀಗೆ ಬಿಟ್ರೆ ನಿಮಗೂ ಮುಂದೆ ತೊಂದರೆ ಅಂತ ದ್ವೇಷವನ್ನ ಹುಟ್ಟಿಸಿದ್ನಂತೆ. ಹಾಗಾಗಿ ದಿನೇಶ್ನ ಕೊಲೆಗೆ ಇಬ್ಬರು ರೌಡಿ ಶೀಟರ್ಗಳು ಕೈ ಜೋಡಿಸಿದ್ರು. ಇನ್ನೊಂದು ಕಡೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಮಿಸ್ ಆದ್ರು, ಇನ್ನೊಂದು ಕಡೆಗೆ ಪ್ಲಾನ್ ಮಾಡೋದಕ್ಕೆ ಪ್ಲಾನ್ ಬಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಹೊರಮಾವು ಪೆಟ್ರೋಲ್ ಬಂಕ್ ಬಳಿ ಕೂಡ ಒಂದು ಟೀಮ್ ಕಾದು ಕೂತಿತ್ತು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ವಿಚಾರಗಳು ಕೊಲೆಗೆ ಸಂಬಂಧಪಟ್ಟಂತೆ, ಉದ್ದೇಶಕ್ಕೆ, ಇಂಟೆನ್ಷನ್ಗೆ ಸಂಬಂಧಪಟ್ಟಂತೆ ಲಭ್ಯ ಆಗಿದೆ. ಬೆಂಗಳೂರಿನ ಒಬ್ಬ ವಿಚಿತ್ರ ಕಳ್ಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈತನ ಕೃತ್ಯ ನೋಡಿದಂತಹ ಪೊಲೀಸರೇ ಕೆಲ ಕ್ಷಣ ಹೌಹಾರಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ರಫೀಕ್ ಪಾಷಾ ಅಲಿಯಾಸ್ ಚೋಟು ಬಂಧಿತ ಆರೋಪಿ. ಪೊಲೀಸರ ವಿಚಾರಣೆ ವೇಳೆ ಬಂಧಿತ ಆರೋಪಿ ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 100ಕ್ಕೂ ಹೆಚ್ಚು ದರೋಡೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆರೋಪಿ ರಫೀಕ್ ಪಾಷಾ ದೊಡ್ಡ ದೊಡ್ಡ ಮನೆಗಳು ಅಥವಾ ಅಂಗಡಿಗಳನ್ನ ಟಾರ್ಗೆಟ್ ಮಾಡಲ್ಲ ಅಂತೆ. ಚಿಕ್ಕ ಪುಟ್ಟ ಮನೆಗಳು, ಅಂಗಡಿಗಳಲ್ಲಿ ದರೋಡೆಗೆ ಹೋಗ್ತಾ ಇದ್ದ ಆರೋಪಿ 1-2 ದಿನಕ್ಕೆ ಖರ್ಚಿಗೆ ಆಗುವಷ್ಟು ಮಾತ್ರ ಕಳ್ಳತನ ಮಾಡ್ತಾ ಇದ್ದ. ಯಾವುದೇ ಚಿನ್ನಾಭರಣ, ಇತರೆ ಯಾವುದೇ ವಸ್ತುಗಳನ್ನ ಕೂಡ ಆತ ಕಳುವು ಮಾಡ್ತಾ ಇರಲಿಲ್ಲ. 5-10 ಸಾವಿರ ಕಳುವು ಮಾಡಿದ್ರೆ ಯಾರು ದೂರು ಕೊಡೋದಿಲ್ಲ. ಹಾಗಾಗಿ ದರೋಡೆ ಜಾಗದಲ್ಲಿ ಎಷ್ಟೇ ಹಣ ಇದ್ರೂ ಜಸ್ಟ್ 5-10 ಸಾವಿರ ಮಾತ್ರ ತನ್ನ ಖರ್ಚಿಗೆ ಬೇಕಾದಷ್ಟು ಮಾತ್ರ ತಗೊಂಡು ವಾಪಸ್ ಬರ್ತಾ ಇದ್ದಂತೆ. ಅದು ಮುಗಿದ ನಂತರ ಮತ್ತೆ ಕಳ್ಳತನ ಮಾಡೋದಕ್ಕೆ ಬೇರೆ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ. ಸದ್ಯ ಆರೋಪಿಯಿಂದ 32 ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ದು ಪೊಲೀಸರು ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಹಾಗೆ ಈತ ಒಬ್ಬನೇ ಇದ್ದನ, ಇಷ್ಟು ಕೃತ್ಯದ ಹಿಂದೆ ಬೇರೆ ಯಾವ್ದಾದ್ರು ಗ್ಯಾಂಗ್ ಇತ್ತ ಅನ್ನೋದನ್ನ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ.